ಅಗ್ನಿವೀರ್ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಇನ್ನು ಮುಂದೆ ನಿಮಗೆ 20% ಉದ್ಯೋಗ ಮೀಸಲಾತಿ ಪಕ್ಕಾ. ಕೇಂದ್ರ ಸರ್ಕಾರದಿಂದ ಎಲ್ಲಾ ರಾಜ್ಯಗಳಿಗೂ ಮಹತ್ವದ ಆದೇಶ ಹೊರಬಿದ್ದಿದೆ. ಹೌದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪತ್ರ ಬರೆದಿದ್ದು 2027ಕ್ಕೆ ಸೇವೆ ಮುಗಿಸುವ ಅಗ್ನಿವೀರ್ಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್, ಅರಣ್ಯ ರಕ್ಷಕರು ಮತ್ತು ಜೈಲು ವಾರ್ಡನ್ ಹುದ್ದೆಗಳಲ್ಲಿ 20% ಮೀಸಲಾತಿ ನೀಡಲು ಶಿಫಾರಸು ಮಾಡಿದ್ದಾರೆ. ಶಿಫಾರಸು ಅಂದರೆ ಏನು? ಅದರ ವಿವರ ಇಲ್ಲಿದೆ. ಕೇಂದ್ರ ಸರ್ಕಾರದ ಪತ್ರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇವಲ ಆದೇಶ ನೀಡದೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ಪತ್ರ ಬರೆದಿದ್ದಾರೆ. ಇದರ ಅರ್ಥ ಅಗ್ನಿವೀರ್ಗಳಿಗೆ ರಾಜ್ಯ ಸರ್ಕಾರಿ ಕೆಲಸಗಳಲ್ಲಿ ಆದ್ಯತೆ ನೀಡುವಂತೆ ಬಲವಾದ ಮನವಿ ಮಾಡಿದ್ದಾರೆ. 20% ಮೀಸಲಾತಿ ಎಲ್ಲಿ ಸಿಗುತ್ತದೆ? ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಸೂಚಿಸಿರುವ ಪ್ರಮುಖ ಇಲಾಖೆಯು ಇವು: ಪೊಲೀಸ್ ಇಲಾಖೆ, ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ನೇರ ಆದ್ಯತೆ, ಅರಣ್ಯ ಇಲಾಖೆ, ಅರಣ್ಯ ರಕ್ಷಕ ಹುದ್ದೆಗಳು, ಅಗ್ನಿಶಾಮಕ ದಳ, ಜೈಲು ಇಲಾಖೆ, ಜೈಲು ವಾರ್ಡನ್ ಹುದ್ದೆಗಳು. ಯಾಕೆ ಈ ಶಿಫಾರಸು? ಅಗ್ನಿವೀರ್ಗಳು 4 ವರ್ಷಗಳ ಕಾಲ ಸೈನ್ಯದಲ್ಲಿ ಕಠಿಣ ತರಬೇತಿ ಮತ್ತು ಶಿಸ್ತನ್ನು ಕಲಿಯುತ್ತಾರೆ. ಇಂತಹ ತರಬೇತಿ ಪಡೆದ ಯುವಕರು ರಾಜ್ಯ ಪೊಲೀಸ್ ಅಥವಾ ಭದ್ರತಾ ಪಡೆಗಳಿಗೆ ಸೇರಿದರೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ತುಂಬಾ ಅನುಕೂಲವಾಗುತ್ತದೆ ಎಂಬುದು ಕೇಂದ್ರದ ಉದ್ದೇಶ. 2027ರ ಬ್ಯಾಚ್ಗೆ ದೊಡ್ಡ ಲಾಭ. ಈಗಾಗಲೇ ಮೊದಲ ಬ್ಯಾಚ್ ಅಗ್ನಿವೀರ್ಗಳು ತರಬೇತಿಯಲ್ಲಿದ್ದಾರೆ. ಅವರು 2027ರಲ್ಲಿ ತಮ್ಮ 4 ವರ್ಷದ ಸೇವೆಯನ್ನು ಮುಗಿಸಿ ಹೊರಬರುತ್ತಾರೆ. ಅವರು ಹೊರಬರುವ ಮೊದಲನೇ ಈ ಮೀಸಲಾತಿ ನಿಯಮ ಜಾರಿಗೆ ಬಂದರೆ ಅವರಿಗೆ ತಕ್ಷಣವೇ ಉದ್ಯೋಗ ಸಿಗಲು ದಾರಿಯಾಗುತ್ತದೆ. ಆದ್ದರಿಂದ ಇದೇ ಥರದ ಹೆಚ್ಚಿನ ಉದ್ಯೋಗ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ವಿಷಯ ಗೊತ್ತಾಗದಿದ್ದರೆ ಕಾಮೆಂಟ್ ಮಾಡಿರಿ.